ವೈಬ್ರೇಷನ್ ಅಂತ ಏನಂತಾರೆ, ಈ ದೇವಸ್ಥಾನಕ್ಕೆ ಬಂದಾಗ ಮೈಯಲ್ಲಿ ಒಂದು ಕಂಪನ ಬರುತ್ತೆ. ದೇವ್ರ ಮೇಲೆ ತುಂಬ ನಂಬಿಕೆ ಇದೆ, ನನಗೆ ಒಳ್ಳೇದಾಗ್ತಾ ಇದೆ. ಪ್ರೇ ಮಾಡುವಾಗ ಸಮ್ ವೈಬ್ರೇಷನ್ ಐ ಗಾಟ್. ನಮಸ್ಕಾರ ವೀಕ್ಷಕರೇ, ದೈವಯಾನಂ ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ನಮ್ಮ ಸುತ್ತಮುತ್ತ ಇರುವ ವಿಶೇಷ ದೇವಸ್ಥಾನಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತಿರುವ ಕಾರ್ಯಕ್ರಮ. ತಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ಬೆಂಗಳೂರು ನಗರದ ಪ್ರಮುಖ ಮತ್ತು ವಿಶೇಷವಾದ ದೇವಸ್ಥಾನದ ಬಗ್ಗೆ ತಿಳಿಸಲಿದ್ದೇವೆ. ಈ ದೇವಸ್ಥಾನ ಯಾವುದಕ್ಕೆ ಪ್ರಸಿದ್ಧ, ಇಲ್ಲಿನ ಶಕ್ತಿ ಏನು, ಈ ದೇವಸ್ಥಾನದಲ್ಲಿ ನಡೆಯುವ ಪವಾಡಗಳೇನು, ಇಲ್ಲಿನ ರಹಸ್ಯಗಳೇನು, ಇಲ್ಲಿನ ನಿಗೂಢಗಳೇನು ಎಂಬುದನ್ನು ತಿಳಿಯೋಣ. ಈ ದೇವಸ್ಥಾನ ಅನೇಕ ವಿಶೇಷತೆಗಳಿಂದ ಕೂಡಿದೆ. ಇಲ್ಲಿಗೆ ಬರುವ ಪ್ರತಿಯೊಬ್ಬ ಭಕ್ತರು ಸಹ ಒಂದಲ್ಲ ಒಂದು ಒಳಿತನ್ನು ಕಂಡವರೇ ಆಗಿದ್ದಾರೆ. ದಿನದಿಂದ ದಿನಕ್ಕೆ ಅಪಾರ ಭಕ್ತ ಸಮೂಹವನ್ನು ಹೊಂದುತ್ತಿದೆ. ಇಲ್ಲಿನ ಪಾಸಿಟಿವಿಟಿ ಭಕ್ತರನ್ನು ತನ್ನತ್ತ ಸೆಳೆಯುತ್ತಿದೆ. ಹಾಗಾದರೆ ಯಾವುದು ಈ ವಿಶೇಷ ದೇವಸ್ಥಾನ, ತಿಳಿಯೋಣ ಬನ್ನಿ. ವಿಷ್ಣುವಿನ ಅವತಾರಗಳ ಪೈಕಿ ನರಸಿಂಹದೇವರ ಅವತಾರಗಳಲ್ಲಿ ಭಾರತದಲ್ಲಿ ಬಹಳಷ್ಟು ದೇವಾಲಯಗಳಿವೆ. ಅದರಲ್ಲೂ ದಕ್ಷಿಣ ಭಾರತದ ನರಸಿಂಹ ದೇವಾಲಯಗಳು ತನ್ನದೇ ಆದ ವೈಶಿಷ್ಟ್ಯವನ್ನು ಹೊಂದಿವೆ. ಇವುಗಳ ಪೈಕಿ ಬೆಂಗಳೂರಿನ ತ್ಯಾಗರಾಜನಗರದ 3ನೇ ಬ್ಲಾಕ್ನಲ್ಲಿರುವ ಶ್ರೀ ಅಭಯ ಲಕ್ಷ್ಮೀ ನರಸಿಂಹ ಶ್ರೀ ಪಟ್ಟಾಭಿರಾಮ ದೇವಸ್ಥಾನ. ಇದು ವಜ್ರ ಕ್ಷೇತ್ರ ಅಥವಾ ಕಂಬದ ನರಸಿಂಹಸ್ವಾಮಿ ದೇವಸ್ಥಾನ ಎಂದೇ ಪ್ರಸಿದ್ಧಿಯನ್ನು ಪಡೆದಿದೆ. ಭಕ್ತಿ ಪರಂಪರೆ ಮತ್ತು ಇತಿಹಾಸವುಳ್ಳ ಈ ದೇವಾಲಯ ದರ್ಶನ ಭಕ್ತರಿಗೆ ವಿಶಿಷ್ಟ ಅನುಭವ ನೀಡುತ್ತದೆ. ಬೆಂಗಳೂರಿನಲ್ಲಿ ಅನೇಕ ಪುರಾತನ ದೇವಾಲಯಗಳಿದ್ದರೂ ಅವುಗಳಲ್ಲಿ ಮಹಿಮೆಯುಳ್ಳ ಶಕ್ತಿ ಕೇಂದ್ರವಾಗಿ ಪ್ರಸಿದ್ಧ ಪಡೆದಿರುವ ದೇವಾಲಯಗಳಲ್ಲಿ ಈ ದೇವಸ್ಥಾನವು ಒಂದು. ಸುಮಾರು 180ರಿಂದ 250 ವರ್ಷಗಳ ಪುರಾತನ ದೇವಸ್ಥಾನ ಎಂದು ಹೇಳಲಾಗುತ್ತೆ. ಇಲ್ಲಿನ ವಿಗ್ರಹಗಳು ಮತ್ತು ದೇವಸ್ಥಾನದ ಶಕ್ತಿ ಹಲವು ತಲೆಮಾರುಗಳಿಂದ ಭಕ್ತರನ್ನು ಕಾಪಾಡುತ್ತಾ ಬಂದಿದೆ. ದೇವಸ್ಥಾನಕ್ಕೆ ಕಾಲಿಟ್ಟ ಕೂಡಲೇ ಭಕ್ತರಿಗೆ ಒಂದು ರೀತಿಯ ಸಕಾರಾತ್ಮಕ ಅನುಭವವಾಗುತ್ತದೆ ಎಂಬುದು ಭಕ್ತರ ನಂಬಿಕೆ. ನರಸಿಂಹ ಸ್ತಂಭವು ಈ ಕ್ಷೇತ್ರದ ಪ್ರಮುಖ ಆಕರ್ಷಣೆಯಾಗಿದೆ. ಮೈಯಲ್ಲಿ ಒಂದು ಕಂಪನ ಬರುತ್ತೆ, ಒಂದು ಒಳ್ಳೆಯ ಎನರ್ಜಿ ನಮಗೆ ಪಾಸ್ ಆಗುತ್ತೆ. ಹಾಗೂ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಲಕ್ಷ್ಮೀ ನರಸಿಂಹಸ್ವಾಮಿ, ಕಂಬದ ಲಕ್ಷ್ಮೀ ನರಸಿಂಹಸ್ವಾಮಿ. ಈ ಕಂಬದ ನರಸಿಂಹಸ್ವಾಮಿ ಹಿಂದೆಗಡೆ ಒಂದು ಕಂಬ ಇದೆ. ಇದರಲ್ಲಿ ಅಮೂಲ್ಯವಾದ ಗಿಡಮೂಲಿಕೆಗಳು ಮತ್ತು ಅನೇಕ ಗ್ರಂಥಗಳನ್ನು ಇಟ್ಟು ಮಾಡಲಾಗಿದೆ. ಈ ಕಂಬಕ್ಕೆ ಹೊರಗಿ ನಿಂತು ಅಲ್ಲಿ ಒಂದು ಕಂಬದ ನರಸಿಂಹಸ್ವಾಮಿ ದೇವರ ಒಂದು ಸ್ತೋತ್ರವನ್ನು ಇದೆ, ಶ್ಲೋಕ. ಆ ಶ್ಲೋಕವನ್ನು ಪಠಿಸಿ ನಿಮ್ಮ ಮನಸ್ಸಿನಲ್ಲಿ ಏನು ಕಷ್ಟಗಳಿದೆ, ಅದು ಏನು ನಿವಾರಣೆ ಆಗಬೇಕು ಅಂತ ಭಕ್ತಿಯಿಂದ ಕೇಳಿಕೊಂಡ್ರೆ ಖಂಡಿತವಾಗಲೂ ಅದು ನಿಮಗೆ ನಿವಾರಣೆ ಆಗುತ್ತೆ ಅನ್ನೋದು ನಾನು ಕಂಡಂಥ ಸತ್ಯ. ಇಲ್ಲಿ ಭಕ್ತರು ಈ ಕಂಬದ ಬಳಿಯ ನಿಂತು ಪ್ರಾರ್ಥನೆ ಸಲ್ಲಿಸಿದರೆ ದೃಷ್ಟಿದೋಷ, ಆರೋಗ್ಯ ಸಮಸ್ಯೆ, ದಾಟು ಹಾಗೂ ಆಹಾರದಿಂದ ಉಂಟಾಗುವ ದೋಷಗಳು ಕೂಡ ನಿವಾರಣೆಯಾಗುತ್ತದೆ ಎಂಬ ನಂಬಿಕೆ ಇದೆ. ದೇವಾಲಯದಲ್ಲಿ ಸುಮಾರು 12 ಸಾಲಿಗ್ರಾಮಗಳು ಹಾಗೂ ಆಯುರ್ವೇದ ಮೂಲಿಕೆಗಳನ್ನು ಸ್ಥಾಪಿಸಲಾಗಿದೆ. ಇವು ಭಕ್ತರಿಗೆ ಆಧ್ಯಾತ್ಮಿಕ ಶಕ್ತಿಯನ್ನು ನೀಡುತ್ತವೆ ಎಂಬ ಇತಿಹಾಸವೂ ಇದೆ. ಇಲ್ಲಿ ಬಂದ ಮೇಲೆ ಅನ್ನಿಸ್ತು ನಿಜವಾಗ್ಲೂ ಪ್ರತಿ ವಾರ ಬರಬೇಕು ಅಂತ. ಏನೋ ಒಂಥರ ಪಾಸಿಟಿವ್ ಎನರ್ಜಿ ಇಲ್ಲಿ ನನಗೆ ಸಿಕ್ತು. ಎಸ್ಪೆಷಲಿ ಕಂಬ ಟಚ್ ಮಾಡಿದಾಗ, ಕಂಬದಲ್ಲಿ ಅಲ್ಲಿ ಪ್ರೇ ಮಾಡುವಾಗ ಸಮ್ ವೈಬ್ರೇಷನ್ ಐ ಗಾಟ್. ನನಗೆ ತುಂಬ ಖುಷಿ ಆಯಿತು. ಮತ್ತು ಇಲ್ಲಿ ತುಂಬ ಪವಾಡಗಳು ಆಗುತ್ತೆ ಅಂತ ನಾನು ಕೇಳ್ಪಟ್ಟೆ. ಭಕ್ತಿ ಮುಖ್ಯ ದೇವರಿಗೆ. ಭಕ್ತಿಯಿಂದ ನಾವು ಏನೇ ಕೇಳಿಕೊಂಡ್ರು ದೇವರು ನಮ್ಮನ್ನು ಬರಿಗೈಯಿಂದ ಕಳಿಸಲ್ಲ ಅನ್ನೋ ಒಂದು ನಂಬಿಕೆ ಮೇಲೆ ನಾನು ಇಲ್ಲಿ ಬಂದಿದ್ದೀನಿ. ಇನ್ನು ಈ ದೇವಸ್ಥಾನಕ್ಕೆ ಹಲವು ವರ್ಷಗಳಿಂದ ಬರುತ್ತಿರುವ ಮತ್ತು ಈ ದೇವಸ್ಥಾನಕ್ಕೆ ಬಹಳ ಹತ್ತಿರ ಸಂಬಂಧವನ್ನು ಹೊಂದಿರುವ ಈ ಮಹಿಳೆ ಹೇಳುತ್ತಿರುವುದು ಏನೆಂದರೆ, ಸುಮಾರು ವರ್ಷಗಳ ಹಿಂದೆ ಅವರು ಈ ದೇವಸ್ಥಾನಕ್ಕೆ ಬರುವಾಗ ಇಲ್ಲಿನ ಅರಳಿ ಮರದಲ್ಲಿ ಹಲವು ಗಣೇಶನ ವಿಗ್ರಹಗಳು ಆಶ್ಚರ್ಯ ರೀತಿಯಲ್ಲಿ ಕಂಡು ಬಂದಿದ್ದವು. ಇಂದು ಮತ್ತೆ ಇವೆಲ್ಲವನ್ನು ನೋಡಿದಾಗ ಮನಸ್ಸಿಗೆ ಖುಷಿ ಮತ್ತು ದೇವರ ಮಹಿಮೆ ಕಂಡಿದ್ದೇನೆ. ಇಲ್ಲಿನ ಶಕ್ತಿ ಅಪಾರವಾದದ್ದು ಎಂದು ಹೇಳುತ್ತಿದ್ದಾರೆ. ನಾನು ತುಂಬ ಹಿಂದೆ ಈ ದೇವಸ್ಥಾನಕ್ಕೆ ಬಂದಾಗ ಈ ಮರದಲ್ಲಿ ಎಲ್ಲಿ ನೋಡಿದ್ರೂ ಗಣಪತಿ ಮುಖ ನೋಡ್ದಂಗೆ ಆಗ್ತಾಯಿತ್ತು. ಅದಕ್ಕೆ ನಮಸ್ಕಾರ ಮಾಡ್ಕೊಂಡು ಹೋಗಿ ನಾನು ಎಷ್ಟೋ ಪ್ರಾರ್ಥನೆಗಳನ್ನು ಮಾಡಿ ದೇವರು ನನಗೆ ಅನುಗ್ರಹ ಕೊಟ್ಟಿದ್ದಾರೆ. ಅದೇ ರೀತಿ ಈಗ ನನ್ನ ತಂಗಿ ಹೇಳಿದ್ಲು, ಈ ಲಕ್ಷ್ಮೀ ನರಸಿಂಹ ಇವರು ಕಂಬದ ನರಸಿಂಹಸ್ವಾಮಿ ತುಂಬ ಶ್ರೇಷ್ಠ, ಅಲ್ಲಿಗೆ ಹೋಗಿ ಏನೇ ಮಾಡಿದ್ರು ನಮ್ಮ ಇಷ್ಟಾರ್ಥ ನೆರವೇರುತ್ತೆ ಅಂತ. ಅದಕ್ಕೆ ನಾನು ಇಲ್ಲಿ ಬರ್ತಾಯಿದ್ದೀನಿ.
ಇಲ್ಲಿ ಬಂದಾಗ ಏನೋ ಒಂದು ನನಗೆ ಪಾಸಿಟಿವ್ ವೈಬ್ಸ್ ಬಂದಂಗೆ ಆಗುತ್ತೆ. ದೇವಸ್ಥಾನ ನೋಡಿದಾಗ ಸ್ವಲ್ಪ ಚಿಕ್ಕದೇ ಎನಿಸಿರಬಹುದು, ಆದರೆ ಇದರ ಮಹಿಮೆ, ಇಲ್ಲಿ ನಡೆಯುವ ಅಚ್ಚರಿಗಳು ಅನೇಕ. ದೇವಸ್ಥಾನದ ಒಳಗೆ ಹೋಗುತ್ತಿದ್ದಂತೆ ನಮ್ಮನ್ನು ಗಣಪತಿ ಆಹ್ವಾನಿಸುತ್ತಾರೆ. ಗಣಪತಿಯ ಪಕ್ಕದಲ್ಲಿ 120 ವರ್ಷದ ಬೃಹತ್ ಅರಳಿ ಮರವಿದೆ. ಇದು ವಿಶೇಷಗಳಲ್ಲೇ ಅತ್ಯಂತ ವಿಶೇಷ ಎನ್ನಬಹುದು. ಯಾಕಂದರೆ ಮರದ ಸುತ್ತಲೂ ಗಣಪತಿಯ ಆಕಾರಗಳು ಮೂಡಿವೆ. ಅದಲ್ಲದೆ ಅರಳಿ ಮರದಲ್ಲಿ ಕುಬೇರ ಲಕ್ಷ್ಮೀ ನರಸಿಂಹ ದೇವರನ್ನು ಮರವು ತನ್ನೊಳಗೆ ಎಳೆದುಕೊಳ್ಳುತ್ತಿದೆ ಎನ್ನುವ ರೀತಿಯಲ್ಲಿದೆ. ಆದರೂ ದೇವರ ಮುಖ ಮತ್ತು ಕಾಲು ಭಾಗಗಳು ಗೋಚರಿಸುತ್ತಿರುವುದು ಅಚ್ಚರಿ ಮೂಡಿಸಿದೆ. ಇಲ್ಲಿಯೇ ಗಣಪತಿ ದೇವರು, ಶಿವಲಿಂಗ, ಆಂಜನೇಯ, ನಾಗಪ್ಪ, ಗರುಡ, ನವಗ್ರಹಗಳು ಕೂಡ ನೆಲೆಸಿವೆ. ಪ್ರತಿ ಮಂಗಳವಾರ ಇಲ್ಲಿಗೆ ಬಂದು 9 ಪ್ರದಕ್ಷಿಣೆ ಹಾಕಿದರೆ ಬೇಡಿಕೆಗಳು ಈಡೇರುತ್ತವೆಯಂತೆ. ಇದು ಕುಬೇರ ಲಕ್ಷ್ಮೀ ನರಸಿಂಹದೇವರ ಮೂಲ ಸನ್ನಿಧಾನ. ಒಳಗಿರೋದು ಕುಬೇರ ಲಕ್ಷ್ಮೀ ನರಸಿಂಹದೇವರು. ಅರಳಿ ಮರದ ಒಳಗೆ ಇದನ್ನು ಪ್ರತಿಷ್ಠಾಪನೆ ಮಾಡಿರೋದ್ರಿಂದ ಇದಕ್ಕೆ ಅಶ್ವತ್ಥ ಕುಬೇರ ಲಕ್ಷ್ಮೀ ನರಸಿಂಹ ಅಂತ ಹೆಸರಿಡಲಾಗಿದೆ. ಒಳಗೆ ನರಸಿಂಹದೇವರು ನೋಡ್ಬೋದು ನೀವು. ಆ ನರಸಿಂಹದೇವರು ಮುಚ್ಕೋತಾ ಇರೋ ಕಾರಣ, ಅಂದರೆ ಮರ ನರಸಿಂಹದೇವರನ್ನು ಎಳ್ಕೊಳ್ತಾ ಇರೋ ಕಾರಣವಾಗಿ ನಾವು ಈ ದೊಡ್ಡ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದೀವಿ. ಇಲ್ಲಿ ನೀವು ಪಾದ ಅಬ್ಸರ್ವ್ ಮಾಡಿದ್ರೆ ದಕ್ಷಿಣಾಭಿಮುಖವಾಗಿ ಪಾದ ಇರೋದರಿಂದ ಎಲ್ಲ ಪಿತೃದೋಷಗಳು, ಪಿತೃಶಾಪ, ಸ್ತ್ರೀ ದೋಷ, ಸ್ತ್ರೀ ಶಾಪ ಇದೆಲ್ಲವೂ ನಿವಾರಣೆ ಆಗುವಂಥ ಜಾಗ. ಆ ಕುಬೇರ ಲಕ್ಷ್ಮೀ ನರಸಿಂಹದೇವರ ಮೂಲ ಸನ್ನಿಧಾನಕ್ಕೆ ಮತ್ತು ಈ ದೇವರಿಗೆ ವಿಶೇಷವಾಗಿ ಸ್ವಾತಿ ನಕ್ಷತ್ರ ದಿನ 108 ಲೀಟರಿನ ಕ್ಷೀರಾಭಿಷೇಕ ಮತ್ತು ಅರಿಶಿಣದ ಅಲಂಕಾರ ಆಗುತ್ತೆ ದೇವರಿಗೆ. ಅದು ತುಂಬ ವಿಶೇಷ. ಇಲ್ಲಿ ಪ್ರತಿ ಸ್ವಾತಿ ನಕ್ಷತ್ರವೂ ನಡೀತಾ ಇದೆ. ಇಲ್ಲಿ ಯಾವುದೇ ಹಣಕಾಸಿನ ಸಮಸ್ಯೆ, ಕೋರ್ಟು ಕೇಸ್ ಇತ್ಯಾದಿ ಸಮಸ್ಯೆಗಳು ನಿರಂತರವಾಗಿದ್ದು ನಮ್ಮ ಕಡೆ ತಿರುಗ್ತಾ ಇಲ್ಲ. ಈಗ ನೀವು ಹಣ ಕೊಟ್ಟಿರ್ತೀರಿ, ಅದು ನೀವು ವಾಪಸ್ ಬಂದಿರಲ್ಲ, ಅಥವಾ ನೀವೇ ಹಣವನ್ನು ತೊಗೊಂಡಿರ್ತೀವಿ, ನಿಮ್ಗೆ ಕಟ್ಟಕ್ಕಾಗ್ತಾ ಇರಲ್ಲ, ಅಥವಾ ಸಂಪಾದನೆ ಮಾಡಿರೋಂಥ ದುಡ್ಡು ನಿಮ್ಮ ಕೈಯಲ್ಲಿ ನಿಲ್ತಾ ಇರಲ್ಲ. ಇದೆಲ್ಲ ಏನೇ ಆದ್ರೂ ಇಲ್ಲಿ ಬಂದು ನಿಂತು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ 9 ಪ್ರದಕ್ಷಿಣೆ ಮಾಡಿ ಅರಳಿ ಮರ ಸಮೇತವಾಗಿ, ಇಲ್ಲಿ ನವಗ್ರಹಗಳೆಲ್ಲ ಸಮೇತವಾಗಿ 9 ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಯಕ್ಷಾಯ ಕುಬೇರಾಯ ವೈಶ್ರವಣಾಯ ಧನಧಾನ್ಯಾಧಿಪತಯೇ ಶ್ರೀ ಅಶ್ವತ್ಥ ಕುಬೇರ ಲಕ್ಷ್ಮೀ ನರಸಿಂಹಾಯ ನಮಃ ಅಂತ 9 ಸರಿ ಹೇಳಿದ್ರೆ ಸಾಕಷ್ಟು ಸಮಸ್ಯೆಗಳು ನಿವಾರಣೆ ಆಗಿರೋದು ನಾವು ನೋಡಿದ್ದೀವಿ. ಇಲ್ಲಿಗೆ ಬರುವ ಭಕ್ತರು ಇಲ್ಲಿನ ಪ್ರತಿಯೊಂದು ವಿಗ್ರಹಗಳಿಗೂ ಭಕ್ತಿಯಿಂದ ಪೂಜೆ, ಅಭಿಷೇಕ ಮಾಡಿ ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸುವಂತೆ ಮತ್ತು ತಮ್ಮ ಕಷ್ಟಗಳನ್ನು ಪರಿಹರಿಸುವಂತೆ ಕೇಳಿಕೊಳ್ಳುತ್ತಾರೆ. ಪ್ರದಕ್ಷಿಣೆಗಳನ್ನು ಹಾಕುತ್ತಿರುತ್ತಾರೆ. ನಾಗಮೂರ್ತಿಗಳಿಗೆ ಪೂಜೆಗಳನ್ನು ಮಾಡುತ್ತಾರೆ. ಇಲ್ಲಿಗೆ ಬೆಂಗಳೂರು ಅಲ್ಲದೆ ದೂರದ ಊರುಗಳಿಂದಲೂ ಜನರು ಬರುವುದನ್ನು ನಾವು ಕಾಣಬಹುದು. ಮೂಲ ದೇವಸ್ಥಾನದಲ್ಲಿ ಅಭಯ ಲಕ್ಷ್ಮೀ ನರಸಿಂಹ ದೇವರ ತೊಡೆಯ ಮೇಲೆ ಲಕ್ಷ್ಮೀ ದೇವಿ ವಿರಾಜಮಾನಲಾಗಿದ್ದಾಳೆ. ಇದಲ್ಲದೆ ಏಕಶಿಲಾ ಮೂರ್ತಿ ಪಟ್ಟಾಭಿರಾಮ, ರಾಮ, ಸೀತೆ, ಲಕ್ಷ್ಮಣ, ಭರತ, ಶತ್ರುಘ್ನ, ಹನುಮಂತ ಸಮೇತರಾಗಿ ನೆಲೆಸಿದ್ದಾರೆ. ಈ ದೇವಸ್ಥಾನದಲ್ಲಿ ಹಲವಾರು ದೇವರುಗಳನ್ನು ನಾವು ಕಾಣಬಹುದಾಗಿದೆ. ಹೀಗಾಗಿ ಇಲ್ಲಿ ಒಂದಲ್ಲ ಒಂದು ಪೂಜೆ, ಪುನಸ್ಕಾರ, ಹೋಮ, ಹವನಗಳು, ಪೂಜಾ ಕೈಂಕರ್ಯಗಳು ನಿರಂತರವಾಗಿ ನಡೆಯುತ್ತಿರುತ್ತವೆ. ಹೀಗಾಗಿಯೇ ಇಲ್ಲಿ ಇಷ್ಟೊಂದು ಧನಾತ್ಮಕತೆ ತುಂಬಿದೆ ಎಂದು ಭಕ್ತರ ನಂಬಿಕೆ. ಈ ಅಭಯ ನರಸಿಂಹ ದೇವಸ್ಥಾನವನ್ನು ಯಾಕೆ ಕಂಬದ ನರಸಿಂಹಸ್ವಾಮಿ ದೇವಸ್ಥಾನ, ವಜ್ರ ಕ್ಷೇತ್ರ ಎಂದು ಕರೆಯುತ್ತಾರೆ ಎಂಬುದನ್ನು ಇಲ್ಲಿನ ಅರ್ಚಕರೇ ತಿಳಿಸುತ್ತಾರೆ, ಕೇಳಿ. ಇದನ್ನು ಮುಂಚೆ ಅಭಯ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಅಂತ ಕರೀತಾ ಇದ್ರು, ನಂತರ ಕಂಬದ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಅಂತಲೂ ಕರೀತಾ ಇದ್ರು. ಆದರೆ ಈಗ 3 ನರಸಿಂಹ ದೇವರು ತ್ರಿಕೋಣಾಕಾರದಲ್ಲಿ ಪ್ರತಿಷ್ಠಾಪನೆ ಆಗಿರೋದ್ರಿಂದ ಗುರು ಹಿರಿಯರೆಲ್ಲರೂ ಸೇರಿ ಇದನ್ನು ವಜ್ರಕ್ಷೇತ್ರ ಅಂತ ಕರೆಯೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಮತ್ತು ಇದನ್ನು ವಜ್ರಕ್ಷೇತ್ರ ಅಂತ ಕರೀತಾರೆ. ನಮ್ಮಲ್ಲಿ ಮೂಲ ದೇವರು ಅಭಯ ಲಕ್ಷ್ಮೀ ನರಸಿಂಹದೇವರು ಸರ್ವಾಲಂಕಾರ ಭೂಷಿತ ಏಕಶಿಲಾ ಸಾಲಿಗ್ರಾಮ ಮೂರ್ತಿ. ಪ್ರಹ್ಲಾದರಾಜರಿಗೆ, ಮಹಾಲಕ್ಷ್ಮಿಗೆ ಅಭಯವನ್ನು ಕೊಟ್ಟು ಮೋಕ್ಷವನ್ನು ಕೊಡ್ತಕ್ಕಂಥ ಎಲ್ಲ ಭಗವದ್ಭಕ್ತರಿಗೂ ಅಭಯವನ್ನು ಕೊಡ್ತಕ್ಕಂಥ ಅಭಯ ಲಕ್ಷ್ಮೀ ನರಸಿಂಹದೇವರು. ನರಸಿಂಹದೇವರ 64ನೇ ರೂಪವಾಗಿರತಕ್ಕಂಥ ಕ್ಷೇತ್ರ ಇದು. ಮತ್ತು ಪಟ್ಟಾಭಿರಾಮದೇವರು, ರಾಮ, ಲಕ್ಷ್ಮಣ, ಸೀತ, ಹನುಮಂತ, ಭರತ, ಶತ್ರುಘ್ನರು ಎಲ್ಲರೂ ಏಕಶಿಲಾ ಸಾಲಿಗ್ರಾಮ ಮೂರ್ತಿಯಾಗಿರೋದು. 2 ವಿಭಿನ್ನವಾದ ದೇವತೆಗಳು, ಅಂದರೆ ವಿರುದ್ಧ ರೂಪವಾದ ನರಸಿಂಹದೇವರು ಅತ್ಯಂತ ಉಗ್ರ ರೂಪ ಮತ್ತು ರಾಮದೇವರು ಅತ್ಯಂತ ಶಾಂತ ರೂಪ ಅಂತ ಪೂಜೆ ಮಾಡೋದಾದರೆ, ಆ 2 ವಿರುದ್ಧ ರೂಪಗಳು, ಇದು ನಾರಾಯಣದ್ದೇ ದಶಾವತಾರದಲ್ಲಿ 2 ವಿರುದ್ಧ ರೂಪಗಳು ಒಂದೇ ಪಟ್ಟದಲ್ಲಿ ಪೂಜೆ ಆಗೋದು ಪ್ರಪಂಚದಲ್ಲಿ ನಿಮಗೆ ಸಿಗೋದು ತುಂಬ ವಿರಳ ಅಂತ ವಿಶೇಷವಾಗಿರತಕ್ಕಂಥ ಕ್ಷೇತ್ರ. ಅಭಯ ಲಕ್ಷ್ಮೀ ನರಸಿಂಹದೇವರು ಎಲ್ಲ ಕಲ್ಯಾಣ ಅಭಿವೃದ್ಧಿ ಕಾರ್ಯಗಳು ಅಥವಾ ಶುಭ ಕಾರ್ಯಗಳೇನಾದರೂ ಅಡ್ಡಿ ಆಗ್ತಾ ಇದ್ರೆ ಎಲ್ಲದಕ್ಕೂ ಭಗವಂತ ಅಭಯವನ್ನು ಕೊಟ್ಟು
ಅದನ್ನು ಪರಿಹಾರ ಮಾಡಿ ನರಸಿಂಹದೇವರ ಅನುಗ್ರಹ ಮಾಡ್ತಾರೆ. ಇದು ಎಂತಹ ಮಹಿಮಾನ್ವಿತ ಕ್ಷೇತ್ರವೆಂದರೆ ಎಲ್ಲೂ ಸಿಗದಂತಹ ಪುರಾತನ ವಿಗ್ರಹಗಳನ್ನು ಪುನರ್ ಪ್ರತಿಷ್ಠಾಪಿಸಿದ್ದಾರೆ. ದೇವಸ್ಥಾನ ಪ್ರಬಲ ದೇವರುಗಳಿಂದ ತುಂಬಿದೆ. ಎಲ್ಲೆಲ್ಲೂ ದೇವರ ವಿಗ್ರಹಗಳು, ಎಲ್ಲೆಲ್ಲೂ ದೇವರ ನಾಮ ಜಪ ತಪ ಹೋಮಗಳು ನಡೆಯುತ್ತಲೇ ಇರುತ್ತವೆ. ಪ್ರತಿ ಮಂಗಳವಾರದಂದು ರಾಹುಕಾಲದ ಸಮಯದಲ್ಲಿ ವಿಶೇಷ ಪೂಜೆಯನ್ನು ಹಾಗೂ ಮನ್ಯ ಸೂಕ್ತ ಹೋಮ ನಡೆಯುತ್ತದೆ. ಇದು ಕುಜದೋಷ ಮತ್ತು ರಾಹುದೋಷ ನಿವಾರಣೆಗೆ ಅನುಕೂಲಕರ ಎಂದು ನಂಬಲಾಗಿದೆ. ರಾಹುಕಾಲದಲ್ಲಿ ಸಾಮಾನ್ಯವಾಗಿ ಯಾವುದೇ ಕೆಲಸಗಳನ್ನು ಮಾಡೋದಿಲ್ಲ. ಆದರೆ ರಾಹು, ಕೇತು, ಕುಜ, ಶನಿ, ಮಂಗಳ ಏನಿದ್ದಾರೆ ಆದಿತ್ಯಾದಿ ನವಗ್ರಹ ದೇವತೆಗಳು ಪ್ರಾರ್ಥನೆ ಮಾಡೋದೇ ಹನುಮಂತ ದೇವರನ್ನು, ರಾಮದೇವರನ್ನು ಮತ್ತು ನರಸಿಂಹದೇವರನ್ನು. ಆ ಎರಡೂ ಸನ್ನಿಧಾನಗಳು ಪಟ್ಟಾಭಿರಾಮ ದೇವರು ಹಾಗೂ ಅಭಯಲಕ್ಷ್ಮೀ ನರಸಿಂಹರ ಎರಡೂ ಸನ್ನಿಧಾನ ಇಲ್ಲೇ ಇರೋದರಿಂದ ಇಂಥ ಸ್ಥಳದಲ್ಲಿ ಮಧ್ಯಾಹ್ನದ ಕಾಲದಲ್ಲಿ ಮುನಿಸೂಕ್ತ ಹೋಮವನ್ನು ನಾವು ಅನೇಕ ವರ್ಷಗಳಿಂದ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ಅಸ್ಮದ್ ವೈರಿ ವಿನಾಶನಂ ಅಂತ ಹೇಳಿ ನರಸಿಂಹದೇವರು ಸಮಸ್ತ ವೈರಿಗಳನ್ನು ನಾಶನ ಮಾಡ್ತಕ್ಕಂಥವ್ರು. ವೈರಿಗಳು ದೇಹದಲ್ಲಿರ್ತಕ್ಕಂಥವರು, ಹೊರಗಡೆ ಇರ್ತಕ್ಕಂಥವರು ಹಾಗೂ ದೇವಾನುದೇವತೆಗಳಲ್ಲಿರ್ತಕ್ಕಂಥ ವೈರತ್ವವನ್ನೆಲ್ಲ ನಿವೃತ್ತಿಯನ್ನು ಮಾಡಿ ಭಗವಂತ ಅವರಿಗೆಲ್ಲವನ್ನು ಅನುಗ್ರಹವನ್ನು ಮಾಡ್ತಾನೆ. ಇಲ್ಲಿಗೆ ಬರುವ ಭಕ್ತರ ಒಬ್ಬರ ಮಾತುಗಳನ್ನು ಕೇಳಿದರೆ ಆ ಲಕ್ಷ್ಮೀ ನರಸಿಂಹ ದೇವರು ಇಲ್ಲಿಯೇ ನೆಲೆಸಿದ್ದಾರೆ ಎನ್ನುವ ರೀತಿಯಲ್ಲಿ ಭಾಸವಾಗುತ್ತದೆ. ಯಾಕೆಂದರೆ ಭಕ್ತರು ಅಷ್ಟೊಂದು ಶ್ರದ್ಧಾ ಭಕ್ತಿಯಿಂದ ಪೂಜೆಗಳಲ್ಲಿ ಪಾಲ್ಗೊಳ್ಳುತ್ತಾರೆ. ಇಲ್ಲಿನ ಮತ್ತೊಂದು ವಿಶೇಷ ಎಂದರೆ ಇಲ್ಲಿ ಪೂಜೆ ಮಾಡಲು 9 ವಾರಗಳ ಕಾಲ ಸಂಕಲ್ಪ ಮಾಡಿ ಭಕ್ತಿಯಿಂದ ದೇವರ ಸನ್ನಿಧಿಗೆ ಬಂದು 9 ಪ್ರದಕ್ಷಿಣೆ ಹಾಕಬೇಕು. ನಂತರದಲ್ಲಿಯೇ ಇಲ್ಲಿ ಪೂಜೆಗೆ ಅವಕಾಶ ಮಾಡಿಕೊಡಲಾಗುತ್ತದೆ. 9 ವಾರಗಳಲ್ಲಿ ಅವರು ಅಂದುಕೊಂಡದ್ದು ನೆರವೇರುತ್ತದೆ ಅಂತೆ. ನನ್ನ ಮಗಳದು ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು. ಅದಕ್ಕೋಸ್ಕರ ನಾನು 16 ವಾರ ಬರ್ತೀನಿ, ಇದು ಬೆಲ್ಲದ ದೀಪ ಹಚ್ತೀನಿ ಅಂತ ನಾನು ಹರಕೆ ಹೊತ್ಕೊಂಡಿದ್ದೀನಿ. ಆವಾಗ ನನಗೆ ನನ್ನ ಮಗಳದು ಎಲ್ಲ ಚೇತರಿಕೆ ಎಲ್ಲ ಆಗ್ತಾ ಬಂದಿದೆ. ಇವಾಗ ಎಷ್ಟೋ ಮೊದಲಿಂದ ಎಷ್ಟೋ ಬೆಟ್ರ್ ಆಗಿದ್ದಾಳೆ. ನನಗೆ ಈ ದೇವ್ರ ಮೇಲೆ ತುಂಬ ನಂಬಿಕೆ ಇದೆ. ನನಗೆ ಒಳ್ಳೇದಾಗ್ತಾಯಿದೆ. ಇನ್ನು ನನ್ನ ಮಗನ ಕೆಲಸದ್ದು ಒಳ್ಳೇದಾಗ್ತಾಯಿದೆ. ನನಗೆ ತುಂಬ ಖುಷಿ ಆಯಿತು. ಕಂಬಲಕ್ಷ್ಮೀ ನರಸಿಂಹಲ್ಲಿ ನಿಂತು ಪ್ರಾರ್ಥನೆ ಮಾಡಿದವ್ರಿಗೆ ಅವ್ರ ಇಷ್ಟಾರ್ಥಗಳು ಈಡೇರ್ತವೆ. ಏನಕ್ಕೆ ಅಂದರೆ ಅಲ್ಲಿ 108 ಸಾಲಿಗ್ರಾಮಗಳು ಮತ್ತು ವಿವಿಧ ಪುಣ್ಯ ಕ್ಷೇತ್ರದ ನದಿಗಳು ಮತ್ತು ಅಲ್ಲಿಂದ ತಂದಂಥ ಗಿಡಮೂಲಿಕೆಗಳನ್ನೆಲ್ಲ ಇಟ್ಟು ಆ ಕಂಬವನ್ನು ಸ್ಥಾಪನೆ ಮಾಡಿದ್ದಾರೆ. ಆ ಕಂಬದಲ್ಲಿ ನಿಂತು ಪ್ರಾರ್ಥನೆ ಮಾಡಿದವ್ರಿಗೆ ಇಷ್ಟಾರ್ಥಗಳು ಈಡೇರ್ತವೆ. ನಮ್ಗೆ ಇಲ್ಲಿ ಬಂದಾಗಲಿಂದ ಆರೋಗ್ಯದಿಂದ ಹಿಡಿದು ಎಲ್ಲ ಪ್ರತಿಯೊಂದು ಚೆನ್ನಾಗಿದೆ. ಇಷ್ಟು ಚೆನ್ನಾಗಿ ಮಾಡೋ ಥರ ಯಾವ ದೇವಸ್ಥಾನದಲ್ಲೂ ನಾವು ನೋಡಿಲ್ಲ. ಅಂದರೆ ಇಡೀ ಪ್ರಪಂಚಕ್ಕೆ ಇಲ್ಲಿ ಇರೋದು ಕಂಬದ ನರಸಿಂಹಸ್ವಾಮಿ ಅಂತಂದರೆ ಇಲ್ಲೇ ಇರೋದು. ಭಗವಂತನ ಏನು ಬೇಡ್ಕೊಂಡ್ರೂ ನೆರವೇರಿಸ್ತಾನೆ. ನಮಗೆ ಒಂಥರ ನಮಗೆ ಗೊತ್ತಾಗುತ್ತೆ, ಮಿರಾಕಲ್ ಆಗುತ್ತೆ. ತುಂಬ ಒಳ್ಳೆ ದೇವರು, ಮನಃಶಾಂತಿ ಸಿಗುತ್ತೆ. ನಮಗೇನೇ ಮನಸ್ಸಿಗೆ ತುಂಬ ಬೇಜಾರಾದರೂ ಒಂದು 10 ನಿಮಿಷ ಬಂದು ಕೂತ್ಕೊಂಡು ಹೋದರೆ ಎಲ್ಲ ಸಾಲ್ವ್ ಆಗುತ್ತೆ. ಭಕ್ತರು ಅಪಾರ ಸಂಖ್ಯೆಯಲ್ಲಿ ಹುಡುಕಿಕೊಂಡು ಇಲ್ಲಿಗೆ ಬರುವುದಕ್ಕೆ ಇಲ್ಲಿನ ವಿಶೇಷತೆಗಳಲ್ಲಿ ಇಲ್ಲಿ ಏನೇ ಅಂದುಕೊಂಡರೂ 9 ವಾರಗಳಲ್ಲೇ ನೆರವೇರುತ್ತದೆ ಎಂಬ ಅಚಲ ನಂಬಿಕೆಯಾಗಿದೆ. ಸುಮಾರು ಒಂದು 1 ಇಯರಿಂದ ಬರ್ತಾ ಇದ್ದೀನಿ. ತುಂಬ ಒಳ್ಳೆಯದಾಗಿದೆ. ಏನೋ ಮನಸ್ಸಿಗೆ ಒಂಥರ ನೆಮ್ಮದಿ. ಒಟ್ಟಲ್ಲಿ ತುಂಬ ಪಾಸಿಟಿವ್ ಎನರ್ಜಿ ಇದೆ ದೇವಸ್ಥಾನ. ಒಂದು ತೆಂಗಿನಕಾಯಿಯಲ್ಲಿ 9 ಮಂಗಳವಾರ ಇಲ್ಲ 9 ಶುಕ್ರವಾರ ತಪ್ಪದಲ್ಲೇ 9 ಪ್ರದಕ್ಷಿಣೆ ಹಾಕಿ 9 ದಿನವೂ ಬಂದರೆ ನೀವು ಅಂದ್ಕೊಂಡಿದ್ದು ಹರಕೆ ಆಗುತ್ತೆ ಅಂತ ಹೇಳಿದ್ರು. ಅದೇ ರೀತಿ ನಾನು ನಡ್ಕೊಂಡು ಬಂದೆ. ನಾನು ಅಂದ್ಕೊಂಡಿದ್ದಾಗಿದೆ. ಇಲ್ಲಿ ಬಂದಮೇಲೆ ಪ್ರತಿದಿನ ಬರ್ತಿದ್ದೀನಿ. ನಾನು ನನಗೇನೋ ಒಂದು ಸ್ವಲ್ಪ ಚೆನ್ನಾಗಿ ಅಂದರೆ ಒಂದು ಉದ್ಭವ ಅಂತ ಅನ್ನಿಸ್ತಿದೆ. ನನಗೆ ಹೊಸ ಜೀವನ, ಪುನರ್ಜೀವನ ಅಂತ ಅನ್ನಿಸ್ತಿದೆ. ಕಂಬದ ನರಸಿಂಹಸ್ವಾಮಿ ಫುಲ್ ಪವರ್ಫುಲ್ಲು ಅನ್ನಿಸ್ತಿದೆ. ಇಲ್ಲಿ ಯಥೇಚ್ಛಾಗಿ ಪೂಜೆಗಳು ಮಾಡ್ತಾ ಇರೋದು ನೋಡಿ, ಇಲ್ಲಿ ಜನಗಳು ನೋಡಿ, ಇದು ಮೂಢನಂಬಿಕೆ ಅಂತಲ್ಲ, ಅವ್ರವ್ರ ನಂಬಿಕೆ. ಅವ್ರ ನಂಬಿಕೆಯಿಂದ ಪ್ರತಿಯೊಬ್ಬರು ಬರ್ಬೋದು. ಒಂದು ಒಳ್ಳೇದಾಗಲಿ, ಎಲ್ರಿಗೂ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊತೀನಿ. ಈ ಕ್ಷೇತ್ರದ ಪ್ರಮುಖ ಆಕರ್ಷಣೆ ಎಂದರೆ ನರಸಿಂಹ ಸ್ತಂಭವಾಗಿದೆ. ಭಕ್ತರು ಈ ಕಂಬದ ಬಳಿಯ ನಿಂತು ಪ್ರಾರ್ಥನೆ ಸಲ್ಲಿಸಿದರೆ ದೃಷ್ಟಿದೋಷ, ಅನಾರೋಗ್ಯ ಸಮಸ್ಯೆ, ಏನೇ ಸಮಸ್ಯೆಗಳಿರಲಿ ಅಥವಾ ಯಾವುದೇ ದೋಷಗಳಿರಲಿ ಇಲ್ಲಿ ನಿವಾರಣೆಯಾಗುತ್ತವೆ ಎಂಬ ನಂಬಿಕೆ ಇದೆ. ಇಲ್ಲಿಗೆ ಬರುವ ಭಕ್ತರು ಪ್ರತಿಯೊಬ್ಬರು ಕಂಬದ ನರಸಿಂಹ ದೇವರ ಬಳಿ ಹೋಗಿ ಅಲ್ಲಿನ ಒಂದು ಮಂತ್ರವನ್ನು ಹೇಳುವುದರಿಂದ ಜೀವನದಲ್ಲಿ ಅದ್ಭುತಗಳು ನಡೆಯುತ್ತವೆ ಅಂತೆ. ದೇವಸ್ಥಾನಕ್ಕೆ ಬಂದು 1 kg ಜೇನುತುಪ್ಪದ ಅಭಿಷೇಕ ಮತ್ತು ಸಕ್ಕರೆಯ ನೈವೇದ್ಯ ಈ ಎರಡನ್ನೂ ಕೂಡ ಇಲ್ಲಿ ಮಾಡ್ತಕ್ಕಂಥದ್ದು ವಿಶೇಷ. ಇದು 9 ವಾರಗಳ ಪರ್ಯಂತರವಾಗಿ ಮಾಡಿದರೆ ನಿಮ್ಮ ಕಾರ್ಯ ಈಡೇರುತ್ತೆ. ಒಂದು ಸಂಕಲ್ಪವನ್ನು ಮಾಡಿ, ಒಂದು ಕಾರ್ಯವನ್ನು ಮಾಡಿಕೊಂಡು ಆ 9 ವಾರಗಳನ್ನು ಮುಗಿಸಿ. ಒಂದು ಸಂಕಲ್ಪವನ್ನು ಮಾಡಿಕೊಂಡು ಒಂದು ಪೂಜೆಯನ್ನು ಮಾಡಿಸಿ, ಆ ಸಂಕಲ್ಪ ಖಂಡಿತ ನೆರವೇರುತ್ತೆ. ತದನಂತರದಲ್ಲಿ ಇನ್ನೊಂದು ಸಂಕಲ್ಪ ಮಾಡಿ ಮತ್ತೆ ಮಾಡಿಸಿ ಅಂತ ಈ ಮೂಲಕವಾಗಿ ನಾವು ಕೇಳ್ತಾ ಇದ್ದೀವಿ. ನೋಡಿದ್ರಲ್ಲ ವೀಕ್ಷಕರೇ, ಕಂಬದ ನರಸಿಂಹ ದೇವರ ಮಹಿಮೆಯನ್ನು. ನೀವು ಇಲ್ಲಿಗೆ ಭೇಟಿ ನೀಡಿ ನರಸಿಂಹ ದೇವರ ಅನುಗ್ರಹವನ್ನು ಪಡೆಯಿರಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೇವಸ್ಥಾನದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ. ಇದೇ ರೀತಿ ನಮ್ಮ ಊರು ಗ್ರಾಮದಲ್ಲಿ ವಿಶೇಷ ಮಹಿಮಾನ್ವಿತ ದೇವಸ್ಥಾನಗಳು ಇದ್ದರೆ ನಮ್ಮನ್ನು ಸಂಪರ್ಕಿಸಿ. ಅದನ್ನು ಚಿತ್ರೀಕರಿಸಿ ಪ್ರಸಾರ ಮಾಡುತ್ತೇವೆ. ಮೊಬೈಲ್ ಸಂಖ್ಯೆ 7411372555.